ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ದನ ಎಮ್ಮೆಗಳು ಕರು ಹಾಕಿದಾಗ ನಮ್ಮನೇಲಿ ಯಾವ ರೀತಿ ಆರೈಕೆ ಮಾಡ್ತೀವಿ ಅಂತ. ಸರಿತಾ ವಿಲೇಜ್ ವ್ಲಾಗ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಇದು ನೋಡಿ, ಮೊನ್ನೆ ನಮ್ಮನೇಲಿ ಕರ ಹಾಕಿತ್ತಲ್ಲ ಅದ್ರ ವಿಡಿಯೋ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವತ್ತು ಹಾಕ್ತಿದ್ದೀನಿ. ಹುಟ್ಟಿದ ತಕ್ಷಣ ಇದನ್ನು ಕಾಲಲ್ಲಿ ಬಿಳಿ ಬಿಳಿ ಇರುತ್ತಲ್ಲ ಅದನ್ನೆಲ್ಲ ತೆಗಿತಾರೆ. ಮತ್ತು ದನ ಕಸ ಹಾಕಿರಲ್ವಲ್ಲ, ಕರ ಹಾಕಿ ತುಂಬ ಹೊತ್ತಾಗಿರುತ್ತೆ, ಕಸ ಹಾಕಿರೋದಿಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಬಿಸಿ ನೀರಿಗೆ ಬೆಲ್ಲ ಮತ್ತು ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಜೀರಿಗೆ ಸ್ವಲ್ಪ ಕುಟ್ಕೊಂಡ್ರೂ ಆಗತ್ತೆ, ಕುಟ್ಟಿ ಅದಕ್ಕೆ ಬೆರೆಸಿ ಆ ನೀರನ್ನ ಕುಡಿಯೋಕ್ಕೆ ಕೊಡಬೇಕು. ಮಾಡಿದ್ರೂ ಆಗತ್ತೆ. ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಬಿದಿರು ಸೊಪ್ಪು ಇರುತ್ತಲ್ಲ, ಬಿದಿರು ಸೊಪ್ಪನ್ನ ತಂದು ಕೊಟ್ಟರು ಬೇಗ ಕಸ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಏನಪ್ಪ ಅಂದರೆ ಕರು ಹಾಕುತ್ತಲ್ಲ ದನ ಅಥವಾ ಎಮ್ಮೆಗಳು, ಆವಾಗ ನಾವು ಯಾವ ಥರ ಖಾರ ಕೊಡ್ತೀವಿ ಅದಕ್ಕೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವೆಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಖಾರ ಮಾಡ್ತೀವಿ ಅಂತ ಇವತ್ತು ತೋರಿಸ್ತಿದ್ದೀನಿ. ಫಸ್ಟು ಅರಿಶಿಣದ ಪುಡಿ ನೋಡಿ, ಇದು ಕಾಳು ಜೀರಿಗೆ ಅಂತ ಇಂಪಾರ್ಟೆಂಟ್ ಬೇಕಾಗಿರೋದೇ ಇದು ಕಾಳು ಜೀರಿಗೆ. ಈ ಕಾಳು ಜೀರಿಗೆಯಿಂದ ನಂಜಿನಂಶ ಬೇಗ ಗುಣ ಆಗತ್ತೆ ಅಂತ ಕಾಳು ಜೀರಿಗೆ ತಗೊಳ್ತಾರೆ. ಮತ್ತು ಒಂದು 10, 11, 12 ಹಾಕುವಷ್ಟು ಬೆಳ್ಳುಳ್ಳಿ ಬೇಳೆನ ಬಿಡಿಸಿಟ್ಕೋಬೇಕು. ಆಮೇಲೆ ಬೋಳ್ಕಾಳು, ಆಮೇಲೆ ಈರುಳ್ಳಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಜಜ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಜೊತೆಗೆ ಕರ್ಗರ್ಷ್ಣ ಅಂತ ಒಂದು ಬೇರು ಸಿಗುತ್ತೆ, ಅದು ಕೂಡ ಹಾಕೊಳ್ತಾರೆ. ಕ್ಲೀನಾಗಿ ಅರ್ದಿಟ್ಕೋಬೇಕು. ಅದಾದಮೇಲೆ ಇದು ಬೆಲ್ಲ, ಹಳ್ಳಿ ಬೆಲ್ಲ ತೊಗೊಂಡ್ರೂ ಆಗುತ್ತೆ, ಉಂಡೆ ಬೆಲ್ಲ ಬರುತ್ತಲ್ಲ ಅದು ತೊಗೊಂಡ್ರೂ ಆಗುತ್ತೆ. ನಾವಿಲ್ಲಿ ಹಳ್ಳಿ ಬೆಲ್ಲ ತೊಗೊಂಡಿದ್ದೀನಿ. ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಒಂದು ಬಾಳೆಲೆ ಒಳಗೆ ಸುತ್ತಿ ಅದನ್ನು ಒಳಗೆ ಹಾಕಿ ಬೆಲ್ಲನ ಪುಡಿ ಮಾಡಿಕೊಂಡು ಈ ಥರ ಬಾಳೆ ಎಲೆ ಮೇಲೆ ಸುತ್ತಿಟ್ಕೋಬೇಕು. ಎಮ್ಮೆಗೆ ನೋಡಿ ನಮ್ಮ ಮನೆಯವರು ಸ್ನಾನ ಮಾಡಿಸ್ತಿದ್ದಾರೆ. ಸ್ನಾನ ಎಲ್ಲ ಮುಗಿದಾದ್ಮೇಲೆ ಇವಾಗ ಮಾಡಿಟ್ಟಿದ್ವಲ್ಲ ಖಾರ ಅಂತ ಅದನ್ನು ತಿನ್ನಲಿಕ್ಕೆ ಕೊಡೋದು. ಸ್ನಾನ ಆದಮೇಲೆ ಕೊಡಬೇಕು. ಪಾಪ ಅದು ಸುಸ್ತಾಗಿರುತ್ತಲ್ಲ, ಹಾಗಾಗಿ ಸ್ನಾನ ಆದಮೇಲೆ ಫ್ರೆಶ್ ಆಗಿ ಇತ್ತು ಖಾರ ಮಾಡಿಟ್ಟಿದ್ವಲ್ಲ ಇದನ್ನು ತಿನ್ನಿಸ್ಬೇಕು. ನೋಡಿ ನಮ್ಮ ಮನೆಯವ್ರು ತಿನ್ನಿಸ್ತಿದ್ದಾರೆ. ಪಾಪ ಎಷ್ಟು ಕಷ್ಟ ಅದನ್ನು ತಿನ್ಸೋಕ್ಕೆ, ಅದು ಹಾಗೆಲ್ಲ ತಿನ್ನೋದಿಲ್ಲ. ಹಾಗಾಗಿನೇ ಬೆಲ್ಲನ ಮೇಲೆ ಒರೆಸಿ ಕೊಡಬೇಕು, ಇಲ್ಲಾಂದರೆ ಅದು ತಿನ್ನೋದಿಲ್ಲ. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.